ವೀಕ್ಷಕರೇ ನಮಸ್ಕಾರ. ಇದರದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸರ್ಕಾರ ರೈತರು ಬೆಳೆದ ಬೆಳೆಗೆ ಬೆಂಬಲ ಬೆಲೆ ನಿಗದಿಪಡಿಸಬೇಕು. ತಾಲೂಕು ಅಧ್ಯಕ್ಷ ಚನ್ನಪ್ಪ ಷಣ್ಮುಖ ಅವರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೀಪುರ ಪಟ್ಟಣದ ಸಾಯಿಬಾಬಾ ಮಂದಿರದಲ್ಲಿ ರಾಷ್ಟ್ರೀಯ ರೈತ ದಿನಾಚರಣೆ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಕೃಷಿಕ ಸಮಾಜದ ತಾಲೂಕು ಅಧ್ಯಕ್ಷ ಚನ್ನಪ್ಪ ಷಣ್ಮುಖ ಅವರು ರೈತರು ಬೆಳೆದ ಎಲ್ಲ ಬೆಳೆಗೆ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ವೀರಣ್ಣ ಹಟ್ಪತ್, NKS TV4 ನ್ಯೂಸ್, ಲಕ್ಷ್ಮೀಪುರ. ರೈತರಿಗೆ ಇನ್ನು ನಿಖರವಾದಂತ ಎಲ್ಲಾ ಬೆಳೆಗಳಿಗೆ MSP ಕೊಡಬೇಕಾಗಿದೆ. MSP ಮಾತ್ರ ಇವಾಗ ನಾವು ಒಂದು ಬೆಳೆ ಬಿದ್ದಾಗ ಕಾರಣ ಅವತ್ತು MSP ಅದಕ್ಕೆ ನಮ್ಗೆ ಏನಾದ್ರು ಆಗತ್ತಿದೆ. ಒಂದು ಸೆಕೆಂಡ್ ಬೆಳೆ ಇದನ್ನ ಬಿದ್ದಿದೆ, MSP ಬೇಗನೆ ಚಾಲು ಮಾಡಿರೋದು ನಮ್ಮಲ್ಲಿ ಡೀಸೆಲ್ ಸೆಂಟರ್ ರೆಡಿ ಮಾಡಿದೆ. ಇದು ದೊರಕಲಿಕ್ಕೆ ಅಂದ್ರೆ ರೈತ ಅವರು ಧಾನ್ಯ ಇರ್ತಕ್ಕಂಥ ಸಂಗ್ರಹ ಮಾಡುವ ಅವಶ್ಯಕತೆ ಶಕ್ತಿ ಇಲ್ಲ. ಹೀಗಾಗಿ ನೀವು ಯಾವುದೋ ಇವತ್ತು ನಮ್ಗೆ ಇನ್ನೂ ಕೆಲವು MSP ಜಾರಿ ಬರ್ತಾ ಇಲ್ಲ. ಇವೆಲ್ಲವೂ MSP ಬಂದಾಗ ಮಾತ್ರ ರೈತರಿಗೆ ಒಂದು ಒಳ್ಳೆಯ ಅವನ ಬೆಲೆ ಅವನ ಇರ್ತಕ್ಕಂಥ ಮಾಲಿನ ಬೆಲೆ ಅನ್ನೋದನ್ನ ನಿಖರ ಕಾಲ ಹೇಳ್ಬೋದು ಅಂತ ಈ ಒಂದು ನಮ್ಮ ರೈತರ ದಿನಾಚರಣೆಗೆ ನಾವು ಸರ್ಕಾರಕ್ಕೆ ಕೇಳ್ಕೊಳ್ತೇವೆ ಸರ್. ಟಿಟಿ ವಾಹನ ಹಾಗೂ ಕ್ಯಾಂಟರ್ ವಾಹನದ ನಡುವೆ ಅಪಘಾತ ಸಂಭವಿಸಿ ಕ್ಯಾಂಟರ್ನಲ್ಲಿದ್ದ 3 ಜನ ಸಾವನ್ನಪ್ಪಿರುವ ಘಟನೆ ಧಾರವಾಡ ಜಿಲ್ಲೆಯ ಅಳ್ಳಾವರ ಪಟ್ಟಣದ ಸಮೀಪ ಬೆಳಗಿನ ಜಾವ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಸಿರಸಂಗಿಯವರಾದ ಹನುಮಂತ ಮಲ್ಲಾಡ್, ಮಹಂತೇಶ್ ಚೌಹಾಣ್ ಹಾಗೂ ಮಹಾದೇವಪ್ಪ ಆಲೊಳ್ಳಿ ಅಪಘಾತದಲ್ಲಿ ಸಾವಿಗೀಡಾಗಿದ್ದಾರೆ. ಟಿಟಿ ವಾಹನ ಗೋವಾದಿಂದ ಚಿತ್ರದುರ್ಗ ಮಾರ್ಗವಾಗಿ ಹೊರಟಿತ್ತು. ಕ್ಯಾಂಟರ್ ವಾಹನ ಧಾರವಾಡ ಕಡೆಯಿಂದ ಗೋವಾ ಕಡೆಗೆ ಹೊರಟಿದ್ದ ಸಂದರ್ಭದಲ್ಲಿ ರಸ್ತೆ ತಿರುವಿನಲ್ಲಿ ಮೊದಲು ಕ್ಯಾಂಟರ್ ವಾಹನ ಪಲ್ಟಿಯಾಗಿ ನಂತರ ಟಿಟಿ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಇದರಿಂದ ಕ್ಯಾಂಟರ್ನಲ್ಲಿದ್ದ 3 ಸಾವನ್ನಪ್ಪಿ ಚಾಲಕ ಗಾಯಗೊಂಡಿದ್ದಾರೆ. ಟಿಟಿ ವಾಹನದಲ್ಲಿದ್ದವರಿಗೂ ಗಾಯಗಳಾಗಿದ್ದು ಗಾಯಾಳುಗಳನ್ನ ಚಿಕಿತ್ಸೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಅಳ್ಳಾವರ ಠಾಣೆಯ ಪೊಲೀಸರು ಭೇಟಿ ನೀಡಿ ದೂರು ದಾಖಲಿಸಿಕೊಂಡಿದ್ದಾರೆ. ಸಂತೋಷ್ ಮೇದಾರ್, NKS TV4 ಧಾರವಾಡ. ಗದಗ ಜಿಲ್ಲೆ ರೋಣ ಪಟ್ಟಣದ ಸೂಡಿ ವೃತ್ತದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಮಾತನಾಡುವಾಗ ಅಂಬೇಡ್ಕರ್ ಅವರ ಜಪ ಮಾಡುವುದನ್ನ ಬಿಟ್ಟು ದೇವರ ಪೂಜೆ ಮಾಡುವಂತೆ ತಿಳಿಸಿರುವ ಅವರ ಧೋರಣೆ ಖಂಡನೀಯ ಮತ್ತು ಕೇಂದ್ರ ಸಚಿವ ಅಮಿತ್ ಶಾ ಸಂವಿಧಾನದ ಅಡಿಯಲ್ಲಿ ಗೃಹ ಮಂತ್ರಿ ಹುದ್ದೆಯನ್ನು ಪಡೆದುಕೊಂಡು ಇಂತಹ ಮಾತುಗಳನ್ನ ಹೇಳೋದು ಬಹಳ ಎಷ್ಟರ ಮಟ್ಟಿಗೆ ಸರಿ. ದೇವರ ಜಪ ಮಾಡುವುದಿದ್ದರೆ ತಮ್ಮ ಗೃಹ ಮಂತ್ರಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಯಾವುದಾದರೂ ಗುಡಿಯಲ್ಲಿ ದೇವರ ನಾಮ ಹೇಳಿಕೊಂಡು ಕುಳಿತುಕೋಬೇಕು. ಆ ಪದವಿ ಯಾವುದಾದರೂ ವಿದ್ಯಾವಂತರಿಗೆ ದೊರೆಯುತ್ತದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ತಾಲೂಕಾ ಅಧ್ಯಕ್ಷ ಹನುಮಂತ್ ಚಲವಾದಿ ಅಮಿತ್ ಶಾ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದರು. ಪ್ರಧಾನಮಂತ್ರಿಗಳಿಗೆ ಸಲಹೆ ನೀಡಿ ಇಂತಹ ನೀಚ ಸಚಿವರನ್ನ ಸಂಪುಟದಿಂದ ಕೈಬಿಡಬೇಕೆಂದು ಹೋರಾಟಗಾರರು ಆಗ್ರಹಿಸಿದರು. ರೋಣ ಪಟ್ಟಣದ ಸೂಡಿ ಕ್ರಾಸ್, ಮುಲ್ಲನಬಾವಿ ಕ್ರಾಸ್, ಪೋತರಾಜನ ಕಟ್ಟೆವರೆಗೂ ಮೆರವಣಿಗೆ ಮುಖಾಂತರ ರೋಣ ತಾಲೂಕು ದಂಡಾಧಿಕಾರಿ ಕೆ ನಾಗರಾಜ್ ಅವರಿಗೆ ಸಂಘಟನೆಯ ಮುಖಂಡರು ಸೇರಿ ಮನವಿಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬಸವರಾಜ್ ಹಲಗಿ, ನಾಗರಾಜ್ ದೊಡ್ಮನಿ, ರವಿ ಜೋಗಳನವರ್, ಬಸವರಾಜ್ ಕಾಳೆ, ವೀರಪ್ಪ ತೆಗ್ರಮನಿ, ಶೇಖಪ್ಪ ಕಾಳೆ, ಮಹೇಶ್ ಮಾದರ್, ರಮೇಶ್ ಮಾದರ್, ಚಂದ್ರು ಅಬ್ಬಿಗೇರಿ, ಹಿರಿಯಪ್ಪ ಮಾದರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, NKS TV4 ಗದಗ. ಎಲ್ಲ ಹಿರಿಯರಿಗೆ ಮತ್ತು ಸ್ನೇಹಿತರಿಗೆ ಮತ್ತು ಯುವಕರಿಗೆ ಎಲ್ಲರಿಗೂ ಮೊದಲನೇದಾಗಿ ಧನ್ಯವಾದಗಳನ್ನು ತೋರಿಸಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಅಂಬೇಡ್ಕರ್ ಅವರಿಗೆ ಅವಮಾನ ಆದಾಗ ಕೇವಲ ನಾವು ಪ್ರೈಸ್ ಮಾಡಕ್ಕೆ ಕೂಡಿದವರು, ನಾವು ಗೋಲ್ ಹಿಡಿದು ರಕ್ತ ಅವರಿಂದ ಅನ್ನ ತಿನ್ನಾಗ್ತದೆ. ಅವರನ್ನೆಲ್ಲ ಹಚ್ಚಿಂದ ಒಳ್ಳೆ ಬಟ್ಟೆ ಹಾಕೊಂಡು ಒಳ್ಳೆ ಮನೆ ಕಟ್ಟಿಸ್ಕೊಂಡು ಮನೆಯಾಗ ಮುಟ್ಕೊಂಡಾರ. ಆದ್ರೆ ಅಂಬೇಡ್ಕರ್ ಅವರು ಬೆಳೆದಿನ್ನೂ ಜ್ಞಾನೋದಯ ಆಗಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಮೊದಲಿಗೆ ಪ್ರೊಟೆಕ್ಷನ್ ಜನರಿಗೆ ನಾವು ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಇವತ್ತಿನ ದಿನಮಾನದಾಗ ಅಂಬೇಡ್ಕರ್ ಅವರನ್ನ ಮತ್ತು ದಲಿತರನ್ನ ಮತ್ತು ಸಂವಿಧಾನದ ಬಗ್ಗೆ ಅತ್ಯಂತ ಕೇವಲವಾಗಿ ಕಾಣುವಂಥ ಸಂದರ್ಭಗಳು ಬಹಳ ಸೃಷ್ಟಿ ಆಗತ್ತವೆ. ಅದಕ್ಕೆ ನಾವೆಲ್ಲ ಕಡೆ ಮಾಡಬೇಕಂದ್ರೆ ಇಂಥ ಪ್ರೊಟೆಕ್ಷನ್ಗಳಲ್ಲಿ ನಮಗೆಲ್ಲ ಏನು ನಮ್ಮ ವೈಯಕ್ತಿಕ ಉದ್ದೇಶಗಳನ್ನು ಬದಿಗಿಟ್ಟು ಇಂಥ ಹೋರಾಟಕ್ಕೆ ಭಾಗಿಯಾಗಬೇಕಾಗುತ್ತೆ. ಯಾಕಂದ್ರೆ ಮುಂದಿನ ದಿನಮಾನದಲ್ಲಿ ನಾವೇಂದ್ರೆ ಇಂಥ ಹೋರಾಟಗಳನ್ನು ಮಾಡದ ಹೋಗಿದ್ರೆ ನಮ್ಮನ್ನು ಹೊಡೆದ ನಮ್ಮ ಜಗಳ ಹಚ್ಚಿ ನಮ್ಮನ್ನು ಆಳುವಂತ ರಾಜಕೀಯ ಪಕ್ಷಗಳು ಕುಟುಂಬ
ನಾವೇನು ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಹೋದ್ರೆ ಮುಂದಿನ ದಿನಮಾನದಾಗ ಹನುಮಂತನವರಿಗೆ ನನಗೆ ಒಂದು ಹೇಳ್ತಾರೆ, ಮತ್ತು ಈಗ ಇನ್ನೊಂದು ಹೇಳ್ತಾರೆ, ಏನು ಹುಡುಗರು ಅದಕ್ಕೆ ಬೇರೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಅದ್ರ ಬಿಟ್ಟು ಹೋರಾಟಕ್ಕೆ ಭಾಗಿಯಾಗುವಂಥ ಮನೋಭಾವಗಳನ್ನೆಲ್ಲರೂ ಸೃಷ್ಟಿ ಮಾಡ್ತೀವಿ. ಈ ಪ್ರತಿಭಟನೆಯ ಉದ್ದೇಶ ಸಂಸತ್ತಿನಲ್ಲಿ ಸಂಸತ್ತೊಳಗೆ ಮಾನ್ಯ ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ಮಾತನಾಡ್ತಾರೆ, ಅಂಬೇಡ್ಕರ್ 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 ಫ್ಯಾಷನ್ ಫ್ಯಾಷನ್ ಫ್ಯಾಷನ್, ನೀವು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳುವ ಫ್ಯಾಷನ್ ಫ್ಯಾಷನ್ ಅಂತ ಹೇಳ್ತೀವಿ. ಇಷ್ಟೇಂದ್ರವರು ದೇವರನ್ನ ಅನಿಸಿದ್ರೆ ನಿಮ್ಗೆ 7 ಜನ್ಮಕ್ಕಾದಷ್ಟು ಪುಣ್ಯ ಬರಬೇಕು ಅನ್ನೋ ಒಂದು ಮಾತನ್ನು ಅವ್ರು ಹೇಳ್ತಾರೆ. ಆದ್ರೆ ಅಂಬೇಡ್ಕರ್ ಅವರಿಗೆ ಗೊತ್ತಿಲ್ಲ, ಇವರಿಗೆ ಅಮಿತ್ ಶಾ ಅವರಿಗೆ ನಾವು ದೇವರಿಂದ ಸಂಸತ್ ಭವನಕ್ಕೆ ಹೋಗಿಲ್ಲ, ಅಂಬೇಡ್ಕರ್ ಅವರಿಂದ ಸಂಸತ್ ಭವನಕ್ಕೆ ಹೋಗಿ ಅನ್ನೋದು ಅವರು ಅರ್ಥ ಮಾಡ್ಕೊಂಡ್ರೆ ಅವ್ರು ಈ ಮಾತನ್ನ ಹೇಳ್ತಿದ್ದಿಲ್ಲ ಸಂಸತ್ತೊಳಗೆ. ಅದಕ್ಕೆ ಮುಂದಿನ ದಿನಮಾನದೊಳಗೆ ಇಂಥ ಹೇಳಿಕೆಗಳನ್ನ ನಿಲ್ಲಿಸಬೇಕು. ಯಾಕಂದ್ರೆ ಸಂಸತ್ ಅಂದ್ರೆ ಈ ದೇಶದ ಒಂದು ದೇಗುಲ ಇದ್ದಂಗೆ ಅಂತಲೇ ನೀವು ಕುಂತ್ಕೊಂಡು ಆ ದೇಗುಲಕ್ಕೆ ದೇವರು ಯಾರಿದ್ರೆ ಆ ಸಂಸತ್ತನ್ನ ದೇವರು ಮುಖಂಡ್ರೆ ನಾವೊಂದು ಭಾರತ ಅಧ್ಯಕ್ಷರಾದಂಥ ವಿಜಯ್ ಚಲೋನವರು ಕೂಡ ಈ ಒಂದು ಅಮಿತ್ ಶಾ ಹೇಳಿಕೆಯನ್ನು ಖಂಡಿಸಿ ಮಾತಾಡಬೇಕಂತ ತಮ್ಮಲ್ಲಿ ವಿನಂತಿ. ಸಂಸತ್ ಭವನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನವಾದ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಎಲ್ಲ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಆಧಾರ ಪದಾಧಿಕಾರಿಗಳು ಇವತ್ತು ಸೇರಿದ್ದಾರೆ. ಇವತ್ತು ಅವರು ಹೇಳ್ತಾರೆ, ಅಂಬೇಡ್ಕರ್ ಅವರ ಹೆಸರು ಅದೊಂದು ಶಕ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಅದು ಶಕ್ತಿ ಅಲ್ಲ, ಅದೊಂದು ಸಂವಿಧಾನದ ಶಕ್ತಿ ಅಂತಕ್ಕಂಥದ್ದನ್ನು ತೋರಿಸಲಿಕ್ಕೆ ಇವತ್ತು ಸಾಕಷ್ಟು ನಮ್ಮ ಯುವಕರು ಆ ಹಿರಿಯರು ಎಲ್ಲರೂ ಸೇರಿ ಆ ತಾಕತ್ತನ್ನು ಅಂಬೇಡ್ಕರ್ ಅವರ ತಾಕತ್ತನ್ನು ತೋರಿಸಲಿಕ್ಕೆ ಎಲ್ಲರೂ ಬಿಡಿದ್ವಿ. ಅಮಿತ್ ಶಾ ಅವರೇ ನಿಮ್ದೇನಾದ್ರೂ ತಾಕತ್ತು ಬಂದು ಅನ್ನೋದು ಏನಾದಿದ್ರೆ ನೀವು ಕರ್ನಾಟಕದಲ್ಲಿ ಬಂದು ಈ ಮಾತನ್ನು ಹೇಳಬೇಕು. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಕ್ತಿ ಏನನ್ನೋ ನಾವು ತೋರಿಸ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇಡೀ ದೇಶಕ್ಕೆ ಒಂದು ಸಂವಿಧಾನ ಕೊಟ್ಟಿರ್ತಕ್ಕಂಥವ್ರು ಅಂಥವ್ರ ಬಗ್ಗೆ ನೀವು ಎದುರಾಗಿ ಮಾತಾಡ್ತಿದ್ರಿ ಅಂದ್ರೆ ನಿಮ್ಮ ಮನಸ್ಥಿತಿ ಯಾವ ಒಂದು ಕೀಳು ಮಟ್ಟದಲ್ಲಿದೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ಕೂಡಲೇ ಪ್ರಧಾನಮಂತ್ರಿ ಹಾಗೂ ರಾಷ್ಟ್ರಪತಿಯವರು ಈ ಒಂದು ಗೃಹ ಸಚಿವರನ್ನ ರಾಜೀನಾಮೆ ತೆಗೆದುಕೊಂಡು ಭಾರತೀಯ ಜನತೆ ಮುಂದೆ ಕ್ಷಮೆ ಯಾಚಿಸುವಂತೆ ಮಾಡಬೇಕು ಅನ್ನೋದು ಈ ಒಂದು ಸಂಘಟನೆಯ ಉದ್ದೇಶ. ಹಾಗಾಗಿ ಇವತ್ತು ಇನ್ನೂ ಸಾಕಷ್ಟು ಜನ ಇಲ್ಲಿ ಸೇರಿ ಮಾತಾಡ್ತಕ್ಕಂಥವ್ರಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನೊಂದು ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥ ಅಮಿತ್ ಶಾ ಅವರನ್ನ ಕೂಡಲೇ ರಾಜೀನಾಮೆ ಪಡೆದುಕೊಂಡು ಸಚಿವ ಸ್ಥಾನದಿಂದ ಕೈಬಿಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಸಂತಪುರ ವಸತಿ ಶಾಲೆಯ ಅವ್ಯವಸ್ಥೆಗೆ ಶಾಸಕ ಪ್ರಭು ಚೌಹಾಣ್ ಕಿಡಿ. ಮಾಜಿ ಸಚಿವ ಹಾಗೂ ಔರಾದ ಶಾಸಕರಾದ ಪ್ರಭು ಬಿ ಚೌಹಾಣ್ ಅವರು ಡಿಸೆಂಬರ್ 23ರಂದು ಔರಾದ್ ತಾಲೂಕಿನ ಸಂತಪುರದಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ನಿಲಯಕ್ಕೆ ದಿಢೀರ್ ಭೇಟಿ ನೀಡಿ ವ್ಯವಸ್ಥೆಯನ್ನ ಪರಿಶೀಲಿಸಿದರು. ಬಾಲಕರು ಮತ್ತು ಬಾಲಕಿಯರ ವಸತಿ ನಿಲಯ, ತರಗತಿ ಕೋಣೆಗಳು, ಶೌಚಾಲಯ ಸೇರಿದಂತೆ ಎಲ್ಲ ಕಡೆಗಳಲ್ಲಿ ಸಂಚರಿಸಿ ವ್ಯವಸ್ಥೆಯನ್ನ ಗುರುತಿಸಿದ್ರು. ಊಟದ ಕೋಣೆಗೆ ತೆರಳಿದಾಗ ಊಟ ಮಾಡುತ್ತಿದ್ದ ಮಕ್ಕಳೊಂದಿಗೆ ಶಾಸಕರು ಕೂಡ ಕುಳಿತುಕೊಂಡು ಅಡಿಗೆ ರುಚಿ ಮತ್ತು ಗುಣಮಟ್ಟವನ್ನು ಪರೀಕ್ಷಿಸಿದರು. ಅರೆ ಬೆಂದ ಚಪಾತಿ, ಕಳಪೆ ಅಕ್ಕಿಯಿಂದ ಬೇಯಿಸಿದ ಅನ್ನವನ್ನ ಕಂಡು ಸಿಬ್ಬಂದಿಯ ವಿರುದ್ಧ ಸಿಡಿಮಿಡಿಗೊಂಡ್ರು. ಪ್ರತಿನಿತ್ಯ ಅಡುಗೆ ಹೀಗೆಯೇ ಇರುತ್ತದೆಯಾ ಎಂದು ಮಕ್ಕಳನ್ನ ಪ್ರಶ್ನಿಸಿದರು. ಈ ಬಾರಿ ಬಂದ ಗೋಧಿ ಸರಿ ಇಲ್ಲ, ಹಾಗಾಗಿ ಚಪಾತಿಗಳು ಸರಿಯಾಗಿ ಮಾಡಲಾಗುತ್ತಿಲ್ಲವೆಂದು ಅಡುಗೆ ಸಿಬ್ಬಂದಿ ತಿಳಿಸಿದರು. ನಿಮ್ಮ ಮೇಲೆ ಭರವಸೆ ಇಟ್ಟು ಪೋಷಕರು ತಮ್ಮ ಮಕ್ಕಳನ್ನ ವಸತಿ ನಿಲಯಕ್ಕೆ ಕಳುಹಿಸಿರುತ್ತಾರೆ. ಅವರ ಭರವಸೆಗೆ ಧಕ್ಕೆ ಆಗದಂತೆ ಕೆಲಸ ಮಾಡಬೇಕು. ಆಹಾರವನ್ನ ಸರಿಯಾಗಿ ಬೇಯಿಸಬೇಕು. ಊಟದ ಸ್ಥಳ ಶುಚಿಯಾಗಿರಬೇಕು. ಅಡುಗೆ ಸಿಬ್ಬಂದಿ ವಸತಿ ನಿಲಯದ ಮಕ್ಕಳನ್ನ ತಮ್ಮ ಮಕ್ಕಳಂತೆ ಭಾವಿಸಿ ಕೆಲಸ ಮಾಡಬೇಕು ಎಂದು ಸೂಚಿಸಿದರು. ತರಗತಿ ಕೋಣೆಗಳಿಗೆ ತೆರಳಿ ಪಠ್ಯ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ವಿದ್ಯಾರ್ಥಿಗಳು ವಸತಿ ಶಾಲೆಯಲ್ಲಿರುವ ಸಮಸ್ಯೆಗಳನ್ನು ಶಾಸಕರ ಗಮನಕ್ಕೆ ತಂದರು. ಎಲ್ಲ ಸಮಸ್ಯೆಗಳನ್ನು ಸರಿಪಡಿಸಲಾಗುವುದು ಎಂದು ಶಾಸಕರು ತಿಳಿಸಿದರು. ತರಗತಿಗಳು ಅಚ್ಚುಕಟ್ಟಾಗಿ ನಡೆಸಬೇಕು. ಮಕ್ಕಳಿಗೆ ಥಳಿಸುವುದು, ಗದರಿಸುವುದು ಮಾಡಕೂಡದು ಎಂದು ಶಿಕ್ಷಕರಿಗೆ ತಿಳಿಸಿದರು. ಸ್ಟಾಫ್ ನರ್ಸ್ಗಳ ಬಗ್ಗೆ ಸಾಕಷ್ಟು ದೂರುಗಳು ಕೇಳಿಬಂದಿವೆ. ಮಕ್ಕಳಿಗೆ ಅನಾರೋಗ್ಯವಾದಾಗ ತಕ್ಷಣ ಚಿಕಿತ್ಸೆಗೆ ಮುಂದಾಗಬೇಕು. ಮಕ್ಕಳೊಂದಿಗೆ ಸರಿಯಾಗಿ ವ್ಯವಹರಿಸಬೇಕು, ಇಲ್ಲವಾದಲ್ಲಿ ಕಠಿಣ ಕ್ರಮ ಜರುಗಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ನಾನು 2 ತಿಂಗಳಿಗೊಮ್ಮೆ ವಸತಿ ಶಾಲೆಗೆ ಭೇಟಿ ನೀಡಿರುತ್ತೇನೆ. ಅವ್ಯವಸ್ಥೆ ಸುಧಾರಿಸಬೇಕು ಎಂದು ಹೇಳಿದರು. ಲಕ್ಷ್ಮಣ್ ರಾಠೋಡ್, NKS TV4 ನ್ಯೂಸ್, ಬೀದರ್. ಕೂಡ
ದಯಾನಂದ್ ಅವರಿಗೆ ಪೂರ್ತಿ ಆಗಬಾರ್ದು ಈಗ ತಾವು ಕೂಡ ಮಂದಿ ಆಗಲ್ಲ. ಅಡುಗೆ ಮಾಡಲ್ಲ ಅವ್ರಿಗೆ ಸರಿಯಾಗಿ ವಿಸಿಟ್ ಮಾಡಬೇಕು, ಗುಣ ಮಾಡಬೇಕು. ಕಚ್ಚಾವೇರಿ ನೋಡ್ರಿ, ಇಲ್ಲ ಇದ್ರೆ ಹುಡುಗರು ಬನ್ನಿ ನೋಡ್ರಿ. ಈಚೆ ಬಂದು ನೋಡ್ರಿ, ಈಗ ನೋಡ್ರಿ ತಾಯಿ ನೋಡಿ ನೋಡಿ ಈಗ ಮಾಡಬಾರ್ದು. ಹಿಂಗೆ ಐತೆ ಕೊಡ್ರಪ್ಪ ಇಲ್ಲಿ. ಈಗ ನೋಡಿ, ಈಗ ನೋಡಿ ಚಪಾತಿ ನೋಡ್ರಿ, ಈಗ ನೋಡಿ ಚಪಾತಿ, ಈ ಚಪಾತಿ ನೋಡ್ರಿ, ಚಪಾತಿ ನೋಡ್ರಿ. ಗೋಧಿ ಬಿ ಕ್ವಾಲಿಟಿ ಇಲ್ಲ. ಯಾವ ಸಪ್ಲೈ ಮಾಡ್ತಾ ಇದ್ದಾರೆ? ಯಾವ ರಾಶನ್ ಬರ್ತಾರೆ ಬೇರೆ ಯಾರು ಬರ್ತಾರೆ? ಯಾರು ಸಪ್ಲೈ ಮಾಡ್ತಾರೆ? ಏನೇನು ಬರುತ್ತೆ ನೋಡಿ, ಪೂರ ಲಿಸ್ಟ್ ಕೊಡ್ಬೇಕು. ಊಟ ಮಾಡುತ್ತೆ, ಊಟ ಮಾಡಿ ನಾನು ಮಾಡಲ್ಲ. ಅನ್ನು ನಮ್ಮಲ್ಲಿ ಎಲ್ಲ ತವಮ್ಮ ಬಲ್ಲುಗೆ ನೋಡ್ರಿ ಅಮ್ಮ, ಮಕ್ಕಳ ತರ ಪಾಲಕ್ ಅವರು ಕಳಿಸ್ತಾರೆ. ಪಾಲಕ್ ಅವರು ಅವ್ರು ಪಾಲಕ್ ಇಟ್ಟು ನೋಡಿ ಅವಲೇ ಮಾಡ್ತೀನಿ. ಯಾಕಂದ್ರೆ ತಾವೆಲ್ಲ ನೋಡ್ಬೇಕು. ಈಗಂತೂ ರುಚಿ ಇಲ್ಲ, ಟೇಸ್ಟ್ ಇಲ್ಲ. ನಾನು ತಿಂದೀನಿ, ಅಂದ್ರೆ ನೋಟಿಸ್ಕೊಡ್ತೀನಿ, ನೋಡಿಸ್ಬಿಡ್ರಪ್ಪ. ಈಗ ಯಾಕಂದ್ರೆ ನಾನು ಬೇರೆ ಹೆಲ್ಪ್ ಮಾಡ್ತೀನಿ, ಬಟ್ ಹಿಂಗಾದ್ರೆ ನಾವು ಯಾವ ಕಾರಣಕ್ಕೆ ಬಿಡಲ್ಲ. ಆಮೇಲೆ ರಾಷನ್ ಬಿ ಕ್ವಾಲಿಟಿ ಇಲ್ಲ, ನೋ ಕ್ವಾಲಿಟಿ ರಾಷನ್. ರಾಷನ್ ಕೂಡ ಫಸ್ಟ್ ರಾಷನ್ ಕ್ವಾಲಿಟಿ ಇದ್ರೆ ರುಚಿ ಬರುತ್ತೆ. ವಿದ್ಯುತ್ ತಂತಿ ತಗುಲಿ ಮಹಿಳೆಯ ಸ್ಥಿತಿ ಗಂಭೀರ. ಕಲಬುರಗಿ ನಗರದ ಮೋಹನ್ ಲಾಡ್ಜ್ ಬಳಿ ಘಟನೆ ನಡೆದಿದೆ. ಬುದ್ಧಿಮಾಂದ್ಯ ಶಾಲಾ ವಾಹನಕ್ಕೆ ಸ್ಟ್ರೀಟ್ ಲೈಟ್ ವಿದ್ಯುತ್ ತಂತಿ ತಗುಲಿದ್ದು, ಈ ವೇಳೆ ತನ್ನ ಮಗುವನ್ನ ಶಾಲಾ ವಾಹನದಲ್ಲಿ ಬಿಡ್ತಿದ್ದ ಮಹಿಳೆಗೆ ವಿದ್ಯುತ್ ಶಾಕ್ ತಗುಲಿ ಗಂಭೀರ ಗಾಯಗೊಂಡ ಘಟನೆ ನಡೆದಿದೆ. ಶಾಲಾ ವಾಹನಕ್ಕೆ ವಿದ್ಯುತ್ ತಂತಿ ತಗುಲಿದ್ರೂ ಸಹ ಟೈರ್ ಕಾರಣ ಶಾಕ್ ತಾಗಲಿಲ್ಲ. ಆದರೆ ಮಹಿಳೆ ನೆಲದ ಮೇಲೆ ನಿಂತ ಪರಿಣಾಮ ಅರ್ಥಿಂಗ್ ಪಾಸ್ ಆಗಿ ಶಾಕ್ ತಗುಲಿ ದೇಹದ ಕೆಲಭಾಗ ಸುಟ್ಟಿವೆ ಎನ್ನಲಾಗಿದೆ. ಇನ್ನು ಗಾಯಾಳು ಮಹಿಳೆಯನ್ನ ಸ್ಥಳೀಯರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸ್ಥಳಕ್ಕೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಮ ಪ್ರಭು ಭೇಟಿ ನೀಡಿ ಗಾಯಾಳು ಮಹಿಳೆಯನ್ನ ಆರೋಗ್ಯ ವಿಚಾರಿಸಿದ್ರು. ಮಲ್ಲಿಕಾರ್ಜುನ್ ಸಂಗೊಳ್ಗಿ, NKS TV4 ನ್ಯೂಸ್, ಕಲಬುರಗಿ. ಇವತ್ತು ಬೆಳಗ್ಗೆ ಬುದ್ಧಿಮಾಂದ್ಯ ಮಕ್ಕಳ ಸ್ಕೂಲಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಭಾಳ ವಿಷಾದಕರ. ಬಸ್ನಲ್ಲಿ ಹುಡುಗರು ಸ್ಕೂಲಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮೇಲಿಂದ ವೈರ್ ಕಡಿದು ಬಸ್ಸಿಗೆ ಟಚ್ ಆಗಿದೆ. ಆ ಬಸ್ಸಿಗೆ ಟಚ್ ಆದಾಗ ಅಲ್ಲಿರ್ತಕ್ಕಂಥ ಹುಡುಗನಿಗೆ ಕಳಿಸ್ಲಿಕ್ಕೆ ಬಂದಂಥ ತಾಯಿಗೆ ಅರ್ಥಿಂಗ್ ಆಗಿ ಎರಡು ಕಾಲು ಮತ್ತು ಕೈ ಸುಟ್ಟಿವೆ. ಹುಡುಗನಿಗೂ ಕೂಡ ಕಾಲಿಗೆ ಸುಟ್ಟಿದೆ. ಈ ಭಾಗ್ಯಶ್ರೀಯನ್ನು ಹೆಣ್ಮಗಳು ವಿಧವೆ, ಗಂಡಿಲ್ಲ, ಎರಡೇ ಮಕ್ಕಳನ್ನು ತೆಗೆದುಕೊಂಡು ಜೀವನ ಮಾಡ್ತಕ್ಕಂಥ, ಆಕೆ ಉಪಜೀವನ ಮಾಡ್ತಕ್ಕಂಥ ಒಬ್ಬ ಹೆಣ್ಮಗಳು ಮತ್ತು ಮಗ ಬುದ್ಧಿಮಾಂದ್ಯ ಮಗನಿಗೆ ತಗುಲಿದ್ದು ಭಾಳ ವಿಷಾದಕರ. ಈಗಾಗಲೇ ಕಮಿಷನರವರು ನಾವು ಬಂದು ಭೇಟಿಯಾಗಿದ್ದೀವಿ. ದೇವಿಯವರು ಕೂಡ ಹೇಳಿದ್ದೀನಿ, ಅವ್ರಿಗೇನಾದರೂ ಸೂಕ್ತವಾದಂಥ ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಭಗವಂತನಲ್ಲಿ ಪ್ರಾರ್ಥನೆ, ತಕ್ಷಣ ಆಗಬಾರ್ದು. ಮತ್ತು ಏನು ಯಾರು ತಪ್ಪಿಸ್ತಾರ KEB ಅವರು ಅವ್ರ ಮ್ಯಾಗ ಕ್ರಮ ಕೈಗೊಳ್ಬೇಕಂತ ಹೇಳಿ ನಾನು ಈಗಾಗಲೇ ಮಂತ್ರಿಗಳಿಗೆ ಮಾತಾಡ್ತೀನಿ, ನಮ್ಮ ಉಸ್ತುವಾರಿ ಸಚಿವರು ಕೂಡ ಮಾತಾಡ್ತೀನಿ. ಅವ್ರ ಮೇಲೆ ತಕ್ಷಣ ಕ್ರಮ ಆಗುತ್ತೆ. ಯಾಕಂದರೆ ರಾಜಾರೋಷವಾಗಿ ರೋಡಿನಲ್ಲಿ ವೈರ್ ಕಡಿದು ಬೀಳ್ತದೆ ಅಂತಂದರೆ ಇದು ಭಾಳ ತಪ್ಪು. ಇದನ್ನು ಇದ್ರ ಮೇಲೆ ಸೂಕ್ತ ಕ್ರಮ ಆಗಬೇಕಂತೇಳಿ ಒತ್ತಾಯ ಮಾಡಬೇಕು. ಸರ್ಕಾರಕ್ಕೆ ಹೇಳ್ತೀನಿ. ಲಾಸ್ಟ್ ವೀಕ್ ಒಂದು ಇನ್ಸಿಡೆಂಟ್ ಆಗಿದೆ. ಹಿಂಗೆ ಮಹಾರಾಜ ಹೋಟೆಲ್ ಬಳಿ ಮುಂದೆ ಒಂದು ಹುಡುಗ ಸತ್ತಾನ. ಏನು ಆ್ಯಕ್ಷನ್ ತೊಗೊಂಡಿದೆ? ನಾವು ಅವ್ರಿಗೆ ನೋಟಿಸ್ ಕೊಡಿಸಿದ್ದಂತೆ ಗೌರ್ಮೆಂಟ್ ಕಡೆದು.
ಮತ್ತು ಅವ್ರ ಮಕ್ಕಳಿಗೂ ಕೂಡ ಪರಿಹಾರ ಸರ್ಕಾರದಿಂದ ಕೊಡ್ತದೆ. ಮುಖ್ಯಮಂತ್ರಿ ಪರಿಹಾರನೂ ಕೊಡಿಸಿವಿ ಅಂತ ಇವ್ರ ಮ್ಯಾಗೂ ಇಮಿಡಿಯೇಟ್ ಏನಾಗಪ್ಪ ಅಂದ್ರೆ ಯಾವ ತಪ್ಪು ಸಸ್ಪೆಂಡ್ ಮಾಡೋದು ಹೇಳ್ತಾರೆ. ಘಟನೆ ಆಗೋದು ಪರಿಹಾರ ಕೊಡೋದೇ ನಡೆದ ಸರ್. ಅದಕ್ಕೆ KBದವ್ರಿಗೆ ಶಿಸ್ತಿನ ಕ್ರಮ ಕೈಗೊಳ್ಬೇಕಲ್ಲ. ಸಸ್ಪೆಂಡ್ ಮಾಡೋದು ಹೇಳ್ತೀನಿ ಯಾರಾಗಿರ್ಲಕ್ಕೆ ಅದ್ರಾಗ ಏನು ಪ್ರಶ್ನೆ ಇಲ್ಲ. ಹಲೋ, ಎಷ್ಟೇ ಬೇಗ IT BT ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿದ್ರು ಹಳ್ಳಿಗೆ ಬಂದು ಹಳ್ಳಿಯ ಶಾಲೆಯ ಮಕ್ಕಳಿಗೆ ತೊಂದರೆ ಇದೆ ಎಂದು ಬೆಂಗಳೂರಿನಿಂದ ನಂಜನಗೂಡಿಗೆ ಬಂದು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತಿರುವುದು ಇದೆಯಲ್ಲ ನಿಜವಾಗ್ಲೂ ಗ್ರೇಟ್. ಫ್ರೆಂಡ್ಸ್ ಗ್ರೂಪ್ ಬೆಂಗಳೂರು ಇವರು ಸುಮಾರು 10 ವರ್ಷಗಳಿಂದ ಪ್ರತಿ ವರ್ಷ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲು ಸಹಾಯ ಹಸ್ತ ನೀಡುತ್ತಿದ್ದಾರೆ. ನಂಜನಗೂಡಿನ 26 ಸರ್ಕಾರಿ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಹಾಗೂ ಅಂಗನವಾಡಿ ಮಕ್ಕಳಿಗೆ ನೋಟ್ಬುಕ್, ಸ್ಕೂಲ್ ಬ್ಯಾಗ್, ವೈಟ್ ಬೋರ್ಡ್, ಪೆನ್, ಪೆನ್ಸಿಲ್, ನೆಲದ ಮೇಲೆ ಕುಳಿತುಕೊಳ್ಳುವ ಮಕ್ಕಳಿಗೆ ಕಾರ್ಪೆಟ್ ಇನ್ನಿತರ ಸಾಮಗ್ರಿಗಳನ್ನು ಸ್ನೇಹಿತರು ಎಲ್ಲರೂ ಸೇರಿ ವಿತರಿಸಿದರು. ಗಿರಿಜನ ಶಾಲೆಯ ಕೊತ್ತನಹಳ್ಳಿ ಹಾಡಿ, ಡೋರನಕಟ್ಟೆ ಹಾಡಿ, ವೆಂಕಟಾಚಲಪುರ, ಹಿರೇಗೌಡನ ಹುಂಡಿ ಹಲವಾರು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ತುಂಬಾ ಸಂತೋಷದಿಂದ ಸಂಭ್ರಮಿಸಿದರು. ಶಿಕ್ಷಕರು ಫ್ರೆಂಡ್ಸ್ ಗ್ರೂಪ್ಸ್ ಅವರ ಕಾರ್ಯವೈಖರಿಗೆ ಮೆಚ್ಚಿ ವ್ಯಕ್ತಪಡಿಸಿದರು. ಜಯಶಂಕರ್, NKS TV4 ನ್ಯೂಸ್, ನಂಜನಗೂಡು. ನಮಸ್ತೆ. ನಾವು ಬೆಂಗಳೂರಿಂದ ಶ್ರೀ ನಂಜುಂಡೇಶ್ವರ ವಿದ್ಯಾವಿಸ್ತಾರ ಸಂಸ್ಥೆಯಿಂದ ನಾವು ಬೆಂಗಳೂರಿಂದ ಬಂದಿರೋದು. ನಮ್ಮ ಫ್ರೆಂಡ್ಸ್ ಗ್ರೂಪ್ ಎಲ್ಲ ಸೇರಿಕೊಂಡು ಒಂದು ಸಂಸ್ಥೆ ಮಾಡಿರೋದಿದ್ದು. ನಾವು ಪ್ರತಿ ವರ್ಷ 10 ವರ್ಷದಿಂದ ಮಾಡ್ತಾಯಿದ್ದೀವಿ ಈ ಚಾರಿಟಿ ಡ್ರೈವು. ಸೊ ಪ್ರತಿ ವರ್ಷ ನಾವು ಮಕ್ಕಳಿಗೆ ಸ್ಕೂಲು ಶಾಲೆಗಳೆಲ್ಲ ಹೋಗ್ಬಿಟ್ಟು ಗೌರ್ಮೆಂಟ್ ಸ್ಕೂಲ್ಸ್, ಅಂಗನವಾಡಿ ಸ್ಕೂಲ್ಗೆ ಹೋಗ್ಬಿಟ್ಟು ಮಕ್ಕಳಿಗೆ ಸ್ಟಡೀಸ್ಗೆ ಏನೇನು ವಸ್ತುಗಳು ಬೇಕಾಗುತ್ತೆ ಅದನ್ನು ನಾವು ಪ್ರೊವೈಡ್ ಮಾಡಿ, ಫಾರ್ ಎಕ್ಸಾಂಪಲ್ಲು ಬುಕ್ಕು, ಪೆನ್ಸಿಲ್ಲು, ಪೆನ್ನು, ಇರೇಸರು, ಶಾರ್ಪ್ನರು, ಆಮೇಲೆ ರೂಲರು, ಮತ್ತು ಕಲರಿಂಗ್ ಬುಕ್ಕು, ಕರ್ಸಿವ್ ರೈಟಿಂಗ್ ಬುಕ್ಕು, ಜನರಲ್ ನಾಲೆಡ್ಜ್ ಬುಕ್ಕು, ಡಿಕ್ಷನರಿ, ವೈಟ್ ಬೋರ್ಡು, ಚಾಕ್ ಪೀಸು ಇಲ್ಲಿ, ಆಮೇಲೆ ಫುಟ್ಬಾಲ್ ಕೊಟ್ಟಿದ್ದೀವಿ, ಆಮೇಲೆ ಥ್ರೋ ಬಾಲ್ ಕೊಟ್ಟಿದ್ದೀವಿ, ಸೊ ಜಮ್ಖಾನೆ ಕೊಟ್ಟಿದ್ದೀವಿ, ನೆಲದಲ್ಲಿ ಕೂತ್ಕೊಂಡಂಥ ಮಕ್ಕಳು. ಸೊ ಈ ಥರ ಏನೇನು ಬೇಕಂತ ಎಲ್ಲ ಪ್ರೊವೈಡ್ ಮಾಡಿ ನಾವು ಎಕ್ಸಾಮ್ ಪ್ಯಾಡ್ಸು ಕೊಟ್ಟಿದ್ದೀವಿ. ಫಾರ್ ಎಕ್ಸಾಂಪಲ್ ಇದೆಲ್ಲ ನಾವು ಏನೇನು ಮಕ್ಕಳಿಗೆ ಏನೇನು ಬೇಕಾಗುತ್ತೆ ಅವ್ರಿಗೆ ಕನ್ವೀನಿಯನ್ಸ್ಗೆ ಎಲ್ಲ ನಾವು ಪ್ರೊವೈಡ್ ಮಾಡ್ತೀವಿ. जामुन बराबर होनो गुरुद्वारा प्रेम हवन दे ಸೆಂಟ್ರ್ ಬಂದು ನೀವು ಆ ಕಡೆ ಈ ಕಡೆ ನಾವು ಸ್ಟಾರ್ಟ್ ಮಾಡಿ ಸಿಕ್ಕಿದಾಗೆ ಸೊ ಇವಾಗ ಎಲ್ಲರೂ ಕೈ ಸೇರಿಸಿ ಅವರು ಕಾಂಟ್ರಿಬ್ಯೂಷನ್ಸ್ ಕೊಟ್ಟು ಅವರವರು ಒಂದು ಮನಸ್ಸಿಂದ ಎಷ್ಟೆಷ್ಟು ಅಂತ ಬರ್ತಾರೋ ಅದೆಲ್ಲ ಕಲೆಕ್ಟ್ ಮಾಡಿ ನಾವು ಫಂಡ್ಸ್ ಎಲ್ಲ ರೇಸ್ ಮಾಡಿ ಕಲೆಕ್ಷನ್ ಆಗುತ್ತೆ. ಅದರಿಂದ ಏನೇನು ಸ್ಟೇಷನರಿ ಬರುತ್ತೆ ನಾವು ಸ್ಕೂಲ್ಗಳಿಗೆ ಮ್ಯಾಂಡೇಟ್ರಿ ನೆಸೆಸಿಟೀಸ್ ಏನೇನಿದೆಯೋ ಒಂದು ಮಗುಗೆ ಏನು ಬೇಕಾಗಿದೆ, ಒಂದು ಶಿಕ್ಷೆ, ವಿದ್ಯಾಗೆ, ಬಾಲೋದ್ಯಾನಿಗೆ ಕೋನ್ ದಿನಾಂಕ 24/12/2024ರಂದು ಕಲಬುರಗಿ ನಗರದ ನಗರೇಶ್ವರ ಶಾಲೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಬೃಹತ್ ಮೆರವಣಿಗೆ ನಡೆಸುವ ಮೂಲಕ ವಿವಿಧ ಸಂಘಟನೆಗಳು ಕಲಬುರಗಿ ಬಂದ್ಗೆ ಕರೆ ನೀಡಿದ್ದು, ಸದರಿ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಮ್ IAS ಹಾಗೂ ಮಾನ್ಯ ಪೊಲೀಸ್ ಆಯುಕ್ತ ಶರಣಪ್ಪ SD IPS ರವರು ವಿವಿಧ ಸಂಘಟನೆಗಳೊಂದಿಗೆ ಪೂರ್ವಭಾವಿ ಸಭೆಯನ್ನ ನಡೆಸಿದರು. ಈ ಸಂದರ್ಭದಲ್ಲಿ ಒತ್ತಾಯಪೂರ್ವಕವಾಗಿ ವಾಣಿಜ್ಯ ಮಳಿಗೆಗಳು ಹಾಗೂ ಶಾಲಾ ಕಾಲೇಜುಗಳು ಬಂದ್ ಮಾಡಿಸದಂತೆ, ಕಾನೂನು ಸುವ್ಯವಸ್ಥೆಗೆ ಭಂಗ ಬರದಂತೆ ಶಾಂತ ರೀತಿಯಿಂದ ಪ್ರತಿಭಟನೆಯನ್ನ ನಡೆಸಲು ಸೂಚಿಸಿದರು. ಈ ಸಂದರ್ಭದಲ್ಲಿ ಉಪ ಪೊಲೀಸ್ ಆಯುಕ್ತರಾದ ಶ್ರೀಮತಿ ಕನ್ನಿಕಾ ಸಿಕ್ರಿವಾಲ್, IPS ಹಾಗೂ ವಿವಿಧ ಸಂಘಟನೆಯ ಮುಖಂಡರು ಸಭೆಯಲ್ಲಿ ಭಾಗವಹಿಸಿದರು. ಮಂಜುನಾಥ್, NKS TV4 ಕಲಬುರಗಿ.
ಬಸ್ ಮತ್ತು ಬೈಕ್ ನಡುವೆ ಅಪಘಾತ, ಶಾಲಾ ಬಾಲಕಿ ಸಾವು. ಯಲಬುರ್ಗಾ ಪಟ್ಟಣದ ತಾಲೂಕು ಪಂಚಾಯಿತಿ ಮುಂದೆ ಕೆಎಸ್ಆರ್ಟಿಸಿ ಬಸ್ ಮತ್ತು ಬೈಕ್ ನಡುವೆ ನಿನ್ನೆ ಸಾಯಂಕಾಲ ನಡೆದ ಅಪಘಾತದಲ್ಲಿ 8 ವರ್ಷದ ಸಾನ್ವಿ ತಂದೆ ರಮೇಶ್ ಗುಡದಪ್ಪನವರ ಮೃತ ಬಾಲಕಿಯು ಸಿದ್ದರಾಮೇಶ್ವರ ಶಾಲೆಯಲ್ಲಿ ಓದುತ್ತಿದ್ದು, ಶಾಲೆ ಬಿಟ್ಟ ಬಳಿಕ ಸಂಬಂಧಿಯಾದ ಸಂಗಮೇಶ್ ಮನೆಗೆ ಕರೆದುಕೊಂಡು ಹೋಗುವ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಬೈಕ್ನಲ್ಲಿ ಇದ್ದ ಸಹೋದರಿ ಶ್ರೇಯಾ ಸಂಗಮೇಶ್ ಗಾಯಗೊಂಡಿದ್ದಾರೆ. ಈ ಪ್ರಕರಣ ಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದೆ. ಸಿಎ ಆದಿ, NKS TV4 ನ್ಯೂಸ್, ಯಲಬುರ್ಗಾ. ಅಂಬೇಡ್ಕರ್ ಕುರಿತು ಕೇಂದ್ರ ಗೃಹ ಸಚಿವರ ಹೇಳಿಕೆ ಖಂಡಿಸಿ ಗದಗ ಬೆಟಗೇರಿ ಅವಳಿ ನಗರ ಇಂದು ಬಂದ್. ಗದಗ ಬೆಟಗೇರಿ ಅವಳಿ ನಗರ ಇಂದು ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ನೀಡಿದ ಹೇಳಿಕೆ ಕುರಿತು ದಲಿತ ಹಾಗೂ ಅಲ್ಪಸಂಖ್ಯಾತ ಹಾಗೂ ಜಯ ಕರ್ನಾಟಕ ಸಂಘಟನೆ ಇನ್ನು ಮುಂತಾದ ಸಂಘಟನೆಗಳು ಸೇರಿ ಇಂದು ಬಂದ್ಗೆ ಕರೆ ನೀಡಲಾಗಿತ್ತು. ಬೆಳಂಬೆಳಗ್ಗೆ ನಗರದ ಮುಳುಗುಂದ ನಾಕಾದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗುವ ಹಾಗೂ ಅಮಿತ್ ಶಾ ಅವರ ರಾಜೀನಾಮೆ ಪಡೆಯಬೇಕು ಎಂದು ಘೋಷಣೆ ಕೂಗಿದ್ರು. ಇದರೊಂದಿಗೆ ರಾಜೀನಾಮೆ ಪಡೆಯದಿದ್ದರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಹಾಗೂ ಅಮಿತ್ ಶಾ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಭಾವಚಿತ್ರ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದರು. ಇದರೊಂದಿಗೆ ಅಂಗಡಿ ಮುಂಗಟ್ಟುಗಳನ್ನ ಹಾಗೂ ಬಸ್ ಡಿಪೋಗೆ ತೆರಳಿ ಒತ್ತಾಯಪೂರ್ವಕವಾಗಿ ಬಂದ್ ಮಾಡಿಸುವುದು ಕಂಡು ಬಂದಿತ್ತು. ಇಂದಿನ ಬಂದ್ ಯಶಸ್ವಿ ಆಗುತ್ತಾ ಇಲ್ಲವಾ ಎಂಬುದನ್ನ ಕಾದು ನೋಡಬೇಕು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, NKS TV4 ನ್ಯೂಸ್, ಗದಗ್. ಸಿಟಿ ರವಿ ಪ್ರಕರಣವನ್ನು ಸಿಐಡಿ ತನಿಖೆಗೆ ಒಪ್ಪಿಸಿದೆ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆ. ಸಿಟಿ ರವಿ ಪ್ರಕರಣವನ್ನು ಈಗಾಗಲೇ ಸಿಐಡಿ ತನಿಖೆಗೆ ಒಪ್ಪಿಸಲಾಗಿದೆ. ಸಿಟಿ ರವಿ ಪ್ರಕರಣದ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡಲ್ಲ. ತನಿಖೆ ನಡೆಯುವಾಗ ನಾವು ಹೇಳಿಕೆಯನ್ನ ನೀಡುವುದು ಸರಿಯಲ್ಲ ಎಂದು ರಾಜ್ಯ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದರು. ನಗರದ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಟಿ ರವಿ ಪ್ರಕರಣ ಮುಗಿದ ಅಧ್ಯಾಯ ಎಂಬ ಸ್ಪೀಕರ್ ಹೇಳಿಕೆ ವಿಚಾರವಾಗಿ ಸ್ಪೀಕರ್ ಅವರು ತಮ್ಮ ಕೆಲಸ ತಾವು ಮಾಡುತ್ತಿದ್ದಾರೆ. ಪೊಲೀಸರು ತಮ್ಮ ಕರ್ತವ್ಯ ನಿರ್ವಹಿಸುತ್ತಾರೆ. ಅಲ್ಲಿಯ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಹೇಳಿಕೆ ಕೊಟ್ಟಿರಬಹುದು. ಕಾನೂನು ಪ್ರಕ್ರಿಯೆ ನಡೆಯುವಾಗ ಕೆಲವು ವಿಳಂಬವಾಗಬಹುದು, ಆದರೆ ತನಿಖೆಯನ್ನ ಸರಿಯಾಗಿ ಮಾಡಬೇಕಾಗುತ್ತೆ. ಪ್ರಕರಣದ ಸತ್ಯಾಸತ್ಯತೆ ನೋಡಬೇಕಿದೆ ಎಂದರು. ಸಿಟಿ ರವಿ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಆ ರೀತಿ ಹೇಳಿಲ್ಲ ಅಂತಾರೆ. ಹೆಬ್ಬಾಳ್ಕರ್ ಪಕ್ಕದಲ್ಲಿದ್ದವರು ಆ ಮಾತು ಆಡಿದ್ದಾರೆ ಅಂತ ಹೇಳ್ತಾರೆ. ಈ ಎಲ್ಲ ವಿಚಾರಗಳ ಬಗ್ಗೆ ತನಿಖೆ ಆಗಲೆಂದ್ರೆ ಸಿಐಡಿಗೆ ಹಸ್ತಾಂತರ ಮಾಡಲಾಗಿದೆ ಎಂದು ಅವರು ಸಿಟಿ ರವಿ ಹಲ್ಲೆ ಮಾಡಿದವರ ಮೇಲೆ ಪ್ರಕರಣ ವಿಳಂಬ ವಿಚಾರವಾಗಿ ಉತ್ತರಿಸಿದ ಅವರು, ಕೆಲವೊಂದು ಕಾರಣಕ್ಕೆ ವಿಳಂಬವಾಗಿರಬಹುದು ಎಂದರು. ಗೃಹ ಇಲಾಖೆಯಲ್ಲಿ ಹಸ್ತಕ್ಷೇಪ ಆರೋಪ ವಿಚಾರ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆ ಜವಾಬ್ದಾರಿಯುತ ಇಲಾಖೆ. ಸಿಎಂ ಅಥವಾ ಗೃಹ ಸಚಿವರ ಆದೇಶವನ್ನ ಮಾತ್ರ ಪೊಲೀಸರು ಪಾಲನೆ ಮಾಡುತ್ತಾರೆ. ಬೇರೆ ಯಾರೇ ಆದೇಶ ಮಾಡಿದ್ರು ಅದನ್ನ ಪಾಲನೆ ಮಾಡಲ್ಲ. ಅವರಿವರು ಆರೋಪ ಮಾಡುತ್ತಾರೆ ಅಂತ ನಾವು ಇಲಾಖೆ ನಡೆಸಲ್ಲ. ಕಾನೂನು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡುತ್ತೇವೆ ಎಂದು ನುಡಿದರು. ಜಿ ಪರಮೇಶ್ವರ ಸಮರ್ಥ ಗೃಹ ಸಚಿವ ಎಂಬ ಜೋಶಿ ಅವರ ಲೇಫ್ಟ್ ವಿಚಾರವಾಗಿ ತಿರುಗೇಟು ನೀಡಿದ ಅವರು, ಪ್ರಹ್ಲಾದ್ ಜೋಶಿ ಅವರು ಅಸಮರ್ಥ ಕೇಂದ್ರ ಸಚಿವ ಎಂದರೆ
ಒಪ್ಪಿಕೊಳ್ಳುತ್ತಾರಾ? ಅವರಿಗೆ ನನ್ನ ಸಾಮರ್ಥ್ಯ ಗೊತ್ತಿಲ್ಲ, ಹಾಗಾಗಿ ಅವರು ಹಾಗೆ ಹೇಳಿದ್ದಾರೆ ಎಂದರು. ಹುಬ್ಬಳ್ಳಿ ಹಳೆ ಹುಬ್ಬಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಸುರೇಶ್ ಯಳ್ಳೂರ್ ಮೇಲೆ ಲೈಂಗಿಕ ಕಿರುಕುಳ ಆರೋಪ ವಿಚಾರವಾಗಿ ಈ ಬಗ್ಗೆ ಪೊಲೀಸ್ ಆಯುಕ್ತರಿಂದ ಮಾಹಿತಿ ಪಡೆದುಕೊಳ್ಳುತ್ತೇನೆ. ಮಾಹಿತಿ ಪಡೆದು ಪೊಲೀಸ್ ಇನ್ಸ್ಪೆಕ್ಟರ್ ತಪ್ಪು ಎಸಗಿದರೆ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದರು. ಹುಬ್ಬಳ್ಳಿ ಧಾರವಾಡ ಆವಳಿ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ವಿಚಾರವಾಗಿ ಈ ಬಗ್ಗೆ ರಿವ್ಯೂ ಮಾಡುತ್ತೇನೆ, ಅದರಲ್ಲಿ ತಪ್ಪುಗಳು ಕಂಡು ಬಂದಲ್ಲಿ ಸರಿ ಮಾಡುವೆ ಎಂದು ತಿಳಿಸಿದರು. ಸಂತೋಷ್ ಮೇದಾರ್, NKS TV4 ನ್ಯೂಸ್, ಹುಬ್ಬಳ್ಳಿ. ನಮಸ್ಕಾರ. ತುಂಬ ಚಳಿ ಇದ್ರೂ ಬಂದುಬಿಟ್ಟಿದ್ದೀರಲ್ಲ, ನ್ಯೂಸ್ ಅಲ್ವಾ? ಹಾಂ, ಹೇಳಿ. ಇಲ್ಲ, ಬೆಳಗಾಂನಲ್ಲಿ ನಮ್ಮ AICCಯ ಕಾರ್ಯಕ್ರಮ ಇದೆ. ಗಾಂಧಿ ಬೆಳಗಾಮಿಗೆ ಬಂದು AICC ಸೆಷನ್ನಲ್ಲಿ ಪ್ರಥಮ ಬಾರಿಗೆ ಅಧ್ಯಕ್ಷರಾಗಿ 100 ವರ್ಷ ಕಳೀತಾ ಇದೆ. ಅದಕ್ಕಾಗಿ ಅದರ ಸೆಲೆಬ್ರೇಷನ್, ಶತಮಾನೋತ್ಸವದ ಕಾರ್ಯಕ್ರಮ, ಅದಕ್ಕಾಗಿ ಈಗ ಎಲ್ಲ ತಯಾರಿ ನಡೆದಿದೆ. ಹುಬ್ಬಳ್ಳಿಯಲ್ಲಿ 3 ಪೊಲೀಸ್ ಸ್ಟೇಷನ್ಸನ್ನು ಉದ್ಘಾಟನೆ ಇದೆ, ಆ ಕಾರ್ಯಕ್ರಮಕ್ಕೆ ಬಂದಿದೆ. ಮತ್ತು ಬೆಳಗಾಂನಲ್ಲಿ, ಇಲ್ಲಿಂದ ಬೆಳಗಾಂಗೆ ಪ್ರತಿ ದಿವಸ ಓಡಾಡಿಕೊಂಡು, ಯಾಕೆಂದರೆ ಅಲ್ಲಿ ಅಕಾಮಿಡೇಷನ್ನು ಎಲ್ಲ ನಮ್ಮ ಡೆಲಿಗೇಟ್ಸ್ಗೆ ಮಾಡಿದ್ದೇವೆ. ಹಾಗಾಗಿ ನಾನು ಇಲ್ಲೇ ಇಟ್ಕೊಂಡು ಪ್ರತಿ ದಿವಸ ಇಲ್ಲಿಂದ ಓಡಾಡ್ತೀನಿ. ಎಲ್ಲರೂ ಬರ್ತಾರೆ, ಇಡೀ ಕಾಂಗ್ರೆಸ್ ಸಮುದಾಯ. ಶ್ರೀಮತಿ ಸೋನಿಯಾ ಗಾಂಧೀಜಿಯವರು, ರಾಹುಲ್ ಗಾಂಧೀಜಿ, ಆಮೇಲೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಮತ್ತು ಪ್ರಿಯಾಂಕಾ ಗಾಂಧಿಯವರು, ಇಡೀ ವರ್ಕಿಂಗ್ ಕಮಿಟಿ ಸದಸ್ಯರುಗಳೆಲ್ಲ ಬರ್ತಿದ್ದಾರೆ. ಇಡೀ ನಮ್ಮ PCC ಅಧ್ಯಕ್ಷರುಗಳು, ಎಲ್ಲ ರಾಜ್ಯದ PCC ಅಧ್ಯಕ್ಷರುಗಳು, CLP ನಾಯಕರುಗಳು, ಆಮೇಲೆ ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್, ನಮ್ಮ ಪಕ್ಷದ ಪಾರ್ಲಿಮೆಂಟ್ ಮೆಂಬರ್ಸು, AICC ಫಂಕ್ಷನರೀಸು, ಇಷ್ಟು ಜನ ಎಲ್ಲ ಭಾಗವಹಿಸ್ತಾರೆ. ಇದು ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ. ಅದಕ್ಕಾಗಿ ನಾವು ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಪಾಪ ಅವರಿಗೆ ನನ್ನ ಸಾಮರ್ಥ್ಯ ಗೊತ್ತಿಲ್ಲ, ಅವರು ಅದಕ್ಕೆ ಅವ್ರು ಹಂಗೆ ಹೇಳಿದ್ದಾರೆ. ಈಗ ನಾನು ಅವರಿಗೆ ಅಸಮರ್ಥ ಕೇಂದ್ರ ಸಚಿವರು ಅಂತ ಹೇಳಿಬಿಟ್ರೆ ಅದು ಎಷ್ಟು ಸಮಂಜಸವಾಗಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅವರು. ನೋಡಿ, ನಾನು ಈಗ ಅದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋಕ್ಕೆ ಹೋಗೋದಿಲ್ಲ. CIDಗೆ ತನಿಖೆಗೆ ಆದೇಶ ಮಾಡಿದ್ದೇನೆ. ಈಗ ಅದರ ತನಿಖೆ ನಡೆಯುವಾಗ ನಾವು ಯಾವುದೇ ಹೇಳಿಕೆಗಳನ್ನು ಮತ್ತು ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಬರೋದಿಲ್ಲ. ಅದು ಅದರಿಂದ ಇಲ್ಲ, ನಮ್ಮ ಪೊಲೀಸ್ನವ್ರ ಕೆಲಸ ನಾವು ಮಾಡಬೇಕಾದ ನಮ್ಮ ಕರ್ತವ್ಯ ಇದೆ. ಸ್ಪೀಕರ್ ಅವರು ಅವ್ರ ಕೆಲಸ ಅವ್ರು ಮಾಡ್ತಾರೆ. ಇಲ್ಲ, ಅದೆಲ್ಲ ಅಲ್ಲಿಯ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಸ್ಪೀಕರ್ ಅವರು ಅವರ ಅಭಿಪ್ರಾಯಗಳನ್ನು ತಗೊಂಡು ಅದೆಲ್ಲ ಪ್ರೊಸೀಜರಲ್ಲಿ ಮಾಡುವಾಗ ಸ್ವಲ್ಪ ಡಿಲೇ ಆಗ್ಬೋದು. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಅದಕ್ಕಾಗಿ ನಾವು ಇವತ್ತು COD ಕೊಟ್ಟಿದ್ದೇವೆ. ತನಿಖೆ ಮಾಡಿ ಅದರಲ್ಲಿ ಏನಿದೆ, ಏನು ಸತ್ಯಾಸತ್ಯತೆಯನ್ನು ನೋಡಬೇಕಲ್ಲ. ಕೆಲವರು ಹೇಳ್ತಾರೆ ಈಗ ಅವ್ರು ಹೇಳಿದ್ದಾರೆ, ನಾನು ಆ ರೀತಿ ಹೇಳಲೇ ಇಲ್ಲ ಅಂತ ಹೇಳಿದ್ದಾರೆ ರವಿ ಅವರು. ಆದರೆ ಅಲ್ಲಿ ನಡೆದಿರೋದೇ ಬೇರೆ ಅಂತ ಬೇರೆಯವರು ಹೇಳ್ತಾರೆ. ಸಾಕ್ಷ್ಯಗಳು ಪಕ್ಕದಲ್ಲಿದ್ದವರೆಲ್ಲ ಕೇಳಿಸ್ಕೊಂಡವರು ಅವರು ಹೇಳ್ತಿದ್ದಾರೆ. ಇದೆಲ್ಲ ತನಿಖೆ ಆಗಬೇಕಲ್ಲ, ಅದಕ್ಕಾಗಿ COD ಆದೇಶ ಮಾಡಿದೆ. ಮಹಿಳಾ ಸಿಬ್ಬಂದಿಗಳು ಪತ್ರ ಪೊಲೀಸ್ ಅಧಿಕಾರಿಗಳ ಮೇಲೆ ಲೈಂಗಿಕ ಕಿರುಕುಳ ಮಾಡ್ತಾರೆ. ರಾತ್ರಿ ಮೇಲಾಧಿಕಾರಿಗಳು ಹೋಗ್ತಾರೆ, ಕಿರುಚು ಕೊಡುವಂಥ ಕೆಲಸ ಮಾಡ್ತಾರೆ. ನಂತರ ಅದೇ ಪೊಲೀಸ್ ಅಧಿಕಾರಿಗಳಿಂದ ಮತ್ತೊಬ್ಬರಿಗೂ ಬೇರೆ ಪತ್ರ ಬರೀತಾರೆ, ಲೈಂಗಿಕ ಕಿರುಕುಳ ಅದಕ್ಕಿಂತ ದಾಖಲೆಗಳನ್ನು ಗಾಡಿಯ ಸಂಖ್ಯೆ ಮಾಡ್ತಾರೆ. ಅದನ್ನು ನ್ಯಾಯ ಕೊಡಿಸ್ತಿಲ್ಲ. ಅದನ್ನು ನಾನು ಕಮಿಷನರ್ಗೆ ಮತ್ತು ಹಿರಿಯ ಅಧಿಕಾರಿಗಳಿಗೆ ಅವ್ರ ಹತ್ರ ವರದಿ ತಗೊಳ್ತೀನಿ. ಅದ್ರ ಬಗ್ಗೆ ಏನು ನಡೆದಿದೆ ಅಂತೇಳಿ ವಿಚಾರ ಮಾಡ್ತೇನೆ.
ಒಂದು ವೇಳೆ ಅದು ಸತ್ಯ ಕಂಡು ಬಂದರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಣ. ಅವರೇ ಹೇಳ್ತಾರೆ ಸರ್, ಏನು ತಪ್ಪಾಗಿಲ್ಲ, ಯಾವುದೇ ರೀತಿಯಾಗಿ ಏನೂ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ರೂಲ್ ಅವರೇ ಬರ್ತಾರೆ. ತಪ್ಪಾಗಿಲ್ಲ ವಿಚಾರ ಮಾಡ್ತೀನಿ. ನೀವು ಹೇಳಿದ್ದು ಒಳ್ಳೆಯದಾಗಿದೆ, ವಿಚಾರ ಮಾಡೋಣ. ಮಂತ್ರಿಮಂಡಲದಲ್ಲಿ ಸಮಂಜಸ ಇದೆ, ಎಲ್ಲರಿಗೂ ಹೊಂದಾಣಿಕೆ ಸರಿ ಇದೆ. ಯಾಕಂದರೆ ಈ ಕಿರಿಯರ ವಿಷಯದಲ್ಲಿ ಕೆಲವೊಂದು ನಮಗೆ ಗೊತ್ತಿಲ್ಲ ಅಂತ ನಾವು ಹೇಳ್ತೀವಿ, ಇನ್ನೊಂದು ಬೇರೆಯವರು ನಿಮ್ಮ ಇಲಾಖೆಯಲ್ಲಿ ಬೇರೆಯವರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನೋಡಿದರೆ ಒಟ್ಟಾರೆ ಮಂತ್ರಿಮಂಡಲದಲ್ಲಿ ಏನಾದರೂ ಸರಿ ಇದೆ ಇಲ್ಲ ಅನ್ನುವಂಥ ನೋಡಿ, ಪೊಲೀಸ್ ಇಲಾಖೆ ಬಹಳ ಜವಾಬ್ದಾರಿಯುತವಾದಂಥ ಇಲಾಖೆ. ಪೊಲೀಸ್ ಆದೇಶಗಳನ್ನು ನಡಿಬೇಕಾದ್ರೆ ಇಲ್ಲ ಮುಖ್ಯಮಂತ್ರಿಗಳ ಆದೇಶ ಮಾಡಬೇಕು, ಇಲ್ಲ ಗೃಹ ಸಚಿವರ ಆದೇಶ ಮಾಡಬೇಕು. ಬೇರೆ ಯಾರೇ ಆದೇಶ ಮಾಡಿದರೂ ನಮ್ಮ ಅಧಿಕಾರಿಗಳು ಯಾರೂ ಕೂಡ ಆ ಆದೇಶಗಳನ್ನು ಪಾಲಿಸೋದಕ್ಕೆ ಹೋಗೋದಿಲ್ಲ. ಸುಮ್ಮನೆ ಇವರು ಹೇಳ್ತಾರೆ, ಹಸ್ತಕ್ಷೇಪ ಮಾಡ್ತಾರೆ. ಈಗ ಜೋಶಿ ಅವರು ಹೇಳಿದ್ದಾರೆ, ಅಸಮರ್ಥ ಗೃಹ ಸಚಿವರು ಅಂತೇಳಿ. ಈ ರೀತಿ ಎಲ್ಲ ಹೇಳಿಕೆಗಳನ್ನ ಕೇಳ್ಕೊಂಡು ನಾವು ಇಲಾಖೆಗಳು ನಡೆಸೋದಿಲ್ಲ. ಕಾನೂನಿದೆ, ಆ ಕಾನೂನಿನ ಚೌಕಟ್ಟಿನಲ್ಲಿ ನಾವೇನು ನಡೆಸಬೇಕು ಅದನ್ನು ನಡೆಸ್ತೇವೆ. ಯಾವ ಅಸಮರ್ಥತೆ ಇದರಲ್ಲಿ ಯಾವುದೂ ಕಾಣೋದಿಲ್ಲ. ನಾನು ಅದನ್ನೆಲ್ಲ ರಿವ್ಯೂ ಮಾಡ್ತೇನೆ. ಹೇಗಿದ್ರೂ ಬಂದಿದ್ದೇನಲ್ಲ, ನಾನು ರಿವ್ಯೂ ಮಾಡ್ತೇನೆ. ಅದರಲ್ಲೇನು ತಪ್ಪುಗಳು ಕಂಡು ಬಂದಿದ್ರೆ ಅದನ್ನ ಸರಿ ಮಾಡೋಣ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತು ನೀಡಿರುವ ಹೇಳಿಕೆ ಖಂಡನೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಶಿಕ್ಷೆ ಆಗಬೇಕು ಎಂದು ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷ ಕೆಎಸ್ ಕೃಷ್ಣಮೂರ್ತಿ ಆಗ್ರಹಿಸಿದರು. ಅಂಬೇಡ್ಕರ್ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿರುವ ಹೇಳಿಕೆಯನ್ನು ಖಂಡಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಅಮಿತ್ ಶಾ ಭಾವಚಿತ್ರವನ್ನು ಮೆರವಣಿಗೆ ಮಾಡಿ ನಂತರ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ಅವರ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಚಪ್ಪಲಿಯ ಮುಖಾಂತರ ಭಾವಚಿತ್ರಕ್ಕೆ ಹೊಡೆದು ಪ್ರತಿಭಟನೆ ನಡೆಸಿದ ತದನಂತರ ರಾಷ್ಟ್ರಪತಿಗೆ ತಲುಪುವಂತೆ ಹಕ್ಕು ದಾಖಲೆಯ ಶಿರಸ್ತೆದಾರ ಆಸಿಯಾ ಬೀರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ನಂತರ ಮಾತನಾಡಿ ಅಂಬೇಡ್ಕರ್ ಸೇನಾ ಜಿಲ್ಲಾ ಕಾರ್ಯಾಧ್ಯಕ್ಷ ಕೆಎಸ್ ಕೃಷ್ಣಮೂರ್ತಿ ಮಾತನಾಡಿ ಪಾರ್ಲಿಮೆಂಟ್ ಭವನದಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಅಂಬೇಡ್ಕರ್ ಎಂದು ಅವರ ಹೆಸರು ಹೇಳುವ ಬದಲು ದೇವರ ಹೆಸರು ಹೇಳಿದ್ರೆ ಪುಣ್ಯ ಸಿಗುತ್ತಿತ್ತು ಎಂದರು. ಅಮಿತ್ ಶಾ ಅವರು ಈ ದೇಶದ ಗೃಹ ಮಂತ್ರಿಗಳಾಗಿದ್ದು ಅವರ ಮಾತು ಇಡೀ ಪ್ರಪಂಚ ಆಲಿಸುತ್ತದೆ. ಆದರೆ ಅವರು ಬಹಳ ಬೇಜವಾಬ್ದಾರಿತನದ ಮಾತನಾಡಿರುವುದು ಖಂಡನೀಯ ಎಂದರು. ಇನ್ನು ಗೃಹ ಸಚಿವ ಅಮಿತ್ ಶಾ ಅವರ ಇತಿಹಾಸ ಗಮನಿಸಿದಾಗ ಅಮಿತ್ ಶಾ ಕ್ರಿಮಿನಲ್ ಪ್ರಕರಣ ಹಿನ್ನೆಲೆಯುಳ್ಳ ವ್ಯಕ್ತಿಯಾಗಿದ್ದು ಕೂಡಲೇ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗೃಹ ಸಚಿವ ಅಮಿತ್ ಶಾ ಅವರಿಂದ ರಾಜೀನಾಮೆ ಪಡೆದುಕೊಳ್ಳುವ ಮೂಲಕ ಸಂಪುಟದಿಂದ ವಜಾಗೊಳಿಸಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಪಿಳ್ಳ ಆಂಜನಪ್ಪ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಗಂಗಾಧರ್, ತಾಲೂಕಾ ಉಪಾಧ್ಯಕ್ಷ ಚಿಕ್ಕನರಸಿಂಹಪ್ಪ, ಮಂಜುನಾಥ್ ನಂಜಪ್ಪ, ಅಲ್ಪಸಂಖ್ಯಾತರ ಯುವ ಘಟಕ ಅಧ್ಯಕ್ಷರು ನವಾಜ್ ಇರ್ಫಾನ್ ಖಾನ್, ಬಾಬು ಶಕೀಲಾ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಲೋಕೇಶ್, ಎನ್ಕೆಎಸ್ ಟಿವಿ4 ನ್ಯೂಸ್, ಶಿಡ್ಲಘಟ್ಟ. ಅಂದ್ರೆ ಇವತ್ತು ಇವತ್ತು ಒಂದು ಬಿಜೆಪಿ ಸರ್ಕಾರದಲ್ಲಿ, ಆ ಸರ್ಕಾರದಲ್ಲಿ ಇವತ್ತು ಈ ಭಾಗದಲ್ಲ ಇಡೀ ದೇಶದಲ್ಲಿ ಅವರಿಗೆ ನಿಜವಾಗ್ಲೂ ಕೂಡ ನಾನು ಸಂವಿಧಾನಾತ್ಮಕವಾಗಿ ಇವತ್ತು ನಮ್ಮ ಪಕ್ಷ ಬರಬೇಕು, ಹೊರಗಡೆ ಬರಬೇಕಂದ್ರೆ ಒಂದು ಪಕ್ಷ ನಿರ್ಮಾಣ ಆಗಬೇಕು. ಆ ಪಕ್ಷದಿಂದ ನಾವು ಗೆದ್ದು ಇವತ್ತು ರಾಜ್ಯವನ್ನ ದೇಶವನ್ನ ಆಳ್ತಾ ಇದ್ದೀವಿ ಅಂತಂದ್ರೆ ಇವತ್ತು ಯಾರು ಕೊಟ್ಟಿರ್ತಕ್ಕಂಥದ್ದಂತ ದಯವಿಟ್ಟು ಇಡೀ ಏನು ಇವತ್ತು ಭಾರತೀಯ ಜನತಾ ಪಕ್ಷ ಇದೆ ಇವತ್ತು ನಿಜವಾಗ್ಲೂ ಕೂಡ ಇವತ್ತು ಅರ್ಥ ಮಾಡ್ಕೊಂಡಿದ್ರೆ ಸಂವಿಧಾನದ ಬಗ್ಗೆ, ಸಂವಿಧಾನವನ್ನ ಓದಿ ಅದನ್ನೇನಾದರೂ ಕಿಂಚಿತ್ತು ಅದರ ಒಂದು ಏನು ಆ ಸಂವಿಧಾನದ ಅಡಿಯಲ್ಲಿ ಯಾವ ಒಂದು ಅನುಕೂಲತೆಗಳನ್ನು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಅವ್ರಿಗೇನಾದರೂ ನಿಜವಾಗ್ಲೂ ಸಂವಿಧಾನದ ಬಗ್ಗೆ ಗೌರವ ಇದ್ರೆ, ಸಂವಿಧಾನದ ಬಗ್ಗೆ ಗೊತ್ತಿದ್ರೆ ನಿಜವಾಗ್ಲೂ ನಮಗಿಂತ ಮುಂಚೆನೇ ಭಾರತೀಯ ಜನತಾ ಪಕ್ಷದವರು ಈ ಒಂದು ಕೆಲಸವನ್ನ ಮಾಡಬೇಕಾಗಿತ್ತು. ಹಾಗಾಗಿ ನಾವು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ಇಡೀ ಏನು ಇವತ್ತು ಗೃಹ ಸಚಿವರಾಗಿದ್ದಾರೆ ಅಮಿತ್ ಶಾ ಅವರು, ನಿಜವಾಗ್ಲೂ ಕೂಡ ಆ ಸಂಸದನದಲ್ಲಿ ಇವರನ್ನ ಅಲ್ಲಿಂದ ತೊಲಗಿಸಿ ಅವರಿಗೆ ನಿಜವಾಗ್ಲೂ ಕೂಡ ಶಿಕ್ಷೆ ಕೊಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಅಂಬೇಡ್ಕರ್ ಸೇನೆ ವತಿಯಿಂದ ನಾವು ಈ ಒಂದು ಅಂಬೇಡ್ಕರ್ ಸೇನೆ ಮುಖಾಂತರ ನಾವು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ, ಮನವಿಯನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ಕೇಂದ್ರ ಸರ್ಕಾರ ಏನಿದೆ ಅವರ ಒಂದು ಪದವಿಯನ್ನು ರದ್ದು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಈ ಒಂದು ಅಂಬೇಡ್ಕರ್ ಸೇನೆ ಕಡೆಯಿಂದ ನಾವು ತಿಳಿಸ್ತಾ ಇದ್ದೀವಿ. ಶಿಡ್ಲಘಟ್ಟ ತಾಲೂಕಿನ ಅಂಬೇಡ್ಕರ್ ಸೇನೆ ಘಟಕದ ವತಿಯಿಂದ
ಇವತ್ತು ಏನು ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ರವರು ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ. ಈ ಅವಹೇಳನಕಾರಿಯಾಗಿ ಮಾತಾಡಿರ್ತಕ್ಕಂಥದ್ದು ಬಹಳ ಅಮಾನವೀಯದಂತಹ ಒಂದು ಘಟನೆ ಇದು. ಯಾಕೆ ಅಂತಂದರೆ ಇವತ್ತು ಒಬ್ಬ ಅಮಿತ್ ಶಾ ಇವತ್ತು ದೇಶದಲ್ಲಿ, ಇಡೀ ಭಾರತ ದೇಶದಲ್ಲಿ ಏನು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತಂದ್ಬಿಟ್ಟು ಇವತ್ತು ಏನು ಸಂವಿಧಾನಾತ್ಮಕವಾಗಿ ಒಬ್ಬ ಜನಗಳಿಂದ ಜನಮತದಿಂದ ಗೆದ್ದು ಬಂದು ಅವರು ಇವತ್ತು ಗೃಹ ಸಚಿವರಾಗಿ ಇಡೀ ಭಾರತ ದೇಶವನ್ನು ಇವತ್ತು ಅವರು ರಕ್ಷಣೆ ಮಾಡಬೇಕು. ಆ ಜನತೆಯನ್ನು ರಕ್ಷಣೆ ಮಾಡಬೇಕಾದಂತಹ ಸ್ಥಿತಿ ಅವ್ರಿಗಿರಬೇಕು. ಯಾಕೆ ಅಂತಂದರೆ ಇವತ್ತು ಸಾಮಾನ್ಯ ಜನ, ಇವತ್ತು ಈ ದೇಶದಲ್ಲಿ ಸಾಮಾನ್ಯ ಜನತೆ ಏನು ಇವತ್ತು ಶಾಂತಿಯುತವಾಗಿ ಬದುಕಬೇಕು ಅಂತಂದರೆ ಅದಕ್ಕೆ ಮುಖ್ಯ ಕಾರಣಕರ್ತರು ಈ ದೇಶಕ್ಕೆ ಬಹಳ ಭದ್ರತೆಯನ್ನು ಕೊಡಬೇಕಾದಂತಹ ಸ್ಥಿತಿಯಲ್ಲಿ ಇವತ್ತು ಅವರು ಒಂದು ಅಧಿಕಾರವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಇವತ್ತು ಮಾತಾಡ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಕೂಡ ಇಡೀ ಭಾರತ ದೇಶದ ಜನಾಂಗಕ್ಕೆ ಅವಮಾನ ಮಾಡ್ದಂಗೆ. ಬಂಧುಗಳೇ, ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಇದು ಅಂಬೇಡ್ಕರ್ಗೆ ಮಾತ್ರ ಅಲ್ಲ ಅವಮಾನ ಮಾಡಿರ್ತಕ್ಕಂಥದ್ದು, ಇಡೀ ಭಾರತ ದೇಶದ ಜನತೆಗೆ ಅವಮಾನ ಮಾಡ್ತಕ್ಕಂಥದ್ದು ಇದು. ಯಾಕೆ ಅಂತಂದರೆ ಇವತ್ತು ಸಂವಿಧಾನದಡಿಯಲ್ಲಿ ಈ ಭಾರತ ದೇಶದ ಜನತೆ ಇವತ್ತು ಉಸಿರಾಡ್ತಾ ಇದ್ದೀವಿ ನಾವು ಅಂತಂದರೆ ಭಾರತದಲ್ಲಿ ನಾವು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂತಹ ಒಂದು ಸಂವಿಧಾನದಿಂದ ಇವತ್ತು ಉಸಿರಾಡ್ತಾ ಇದ್ದೀವಿ. ಇವತ್ತು ಯಾವುದೇ ಒಬ್ಬ ಅಧಿಕಾರಿ ಆಗಿರಲಿ, ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿ ಆಗಿರಲಿ, ಇಲ್ಲ ತಹಶೀಲ್ದಾರ್ಲಾಗಿರಲಿ, ಇಲ್ಲ AC ಸಾಹೇಬ್ರಾಗಿರಲಿ, DC ಸಾಹೇಬ್ರಲ್ಲಿ ಇವತ್ತು ಉನ್ನತ ಸ್ಥಾನಮಾನದಲ್ಲಿ ಇವತ್ತು ಏನು ಅಧಿಕಾರವನ್ನು ವಹಿಸ್ಕೊಂಡು ಇವತ್ತು ಐಷಾರಾಮಿ ಜೀವನಗಳನ್ನು ಇವತ್ತು ಮಾಡ್ತಾ ಇದ್ದಾರೆ ಅಂತಂದರೆ ಇವತ್ತು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂತಹ ಕೊಡುಗೆ ಅಂತಕ್ಕಂಥದ್ದನ್ನು ಮರಿಬಾರ್ದು. ಇವತ್ತು ನಾವು ಏನು ದಲಿತ ಜನಾಂಗದವರು ಇವತ್ತು ದಲಿತ ಸಂಘಟನೆಯಿಂದ ಅಂದರೆ ಅಂಬೇಡ್ಕರ್ ಸೇನೆಯಿಂದ ನಾವು ಇವತ್ತು ಏನು ಅಂಬೇಡ್ಕರ್ ಬಗ್ಗೆ ಮಾತಾಡಿರ್ತಕ್ಕಂತಹ ಮಾತುಗಳನ್ನು, ಅವಹೇಳನಕಾರಿ ಮಾತುಗಳನ್ನು ನಾವು ಇವತ್ತು ಖಂಡನೆ ಮಾಡ್ತಾ ಇದ್ದೀವಿ. ಇಡೀ ಭಾರತ ದೇಶದ ಎಲ್ಲ ವರ್ಗದ ಜನರು ಕೂಡ, ಎಲ್ಲ ರಾಜಕೀಯ ಪಕ್ಷಗಳವರು ಕೂಡ ಇವತ್ತು ಮಾಡಬೇಕಾದಂತಹ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಏನು ನಮಗೆ ತುಂಬಾ ನೋವನ್ನು ಮಾಡಿದೆ ಆ ವಿಚಾರವಾಗಿ ಏನು ಅವರು ಈಗ ಕೇಂದ್ರದ ಒಂದು ಸ್ಥಾನದಲ್ಲಿದ್ದಾರೆ. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ಮಟ್ಟದಲ್ಲಿ ಮೊದಲನೇ ಆದ್ಯತೆಯ ಸ್ಥಾನ ಉಂಟಾಗಿದೆ. ಆದರೆ ಆ ಒಂದು ಸ್ಥಾನಕ್ಕೆ ಅವರು ಯೋಗ್ಯರಲ್ಲ ಅನ್ನೋ ಒಂದು ಮಾತು ನಮ್ಗೆ ಈಗ ಒಂದು ಪ್ರಶ್ನೆ ಆಗಿದೆ. ಯಾಕಂದ್ರೆ ಒಬ್ಬ ಯಾರಾದ್ರೂ ರೋಡಲ್ಲಿ ಹೋಗುವಾಗ ಎಲ್ಲ ಒಂದು ಆಕ್ಸಿಡೆಂಟ್ ಆದಾಗ ವಿಚಾರ ಬಂದಾಗ ಆಕ್ಸಿಡೆಂಟ್ ಆಗಿದ ತಕ್ಷಣ ದಿನಾಂಕ 24/12/2024ರಂದು ಕಲಬುರಗಿ ನಗರದ ನಗರೇಶ್ವರ ಶಾಲೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಬೃಹತ್ ಮೆರವಣಿಗೆ ನಡೆಸುವ ಮೂಲಕ ವಿವಿಧ ಸಂಘಟನೆಗಳು ಕಲಬುರಗಿ ಬಂದ್ಗೆ ಕರೆ ನೀಡಿದ್ದು, ಸದರಿ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಂ IAS ಹಾಗೂ ಮಾನ್ಯ ಪೊಲೀಸ್ ಆಯುಕ್ತ ಶರಣಪ್ಪ SD IPS ರವರು ವಿವಿಧ ಸಂಘಟನೆಗಳೊಂದಿಗೆ ಪೂರ್ವಭಾವಿ ಸಭೆಯನ್ನ ನಡೆಸಿದರು. ಈ ಸಂದರ್ಭದಲ್ಲಿ ಒತ್ತಾಯಪೂರ್ವಕವಾಗಿ ವಾಣಿಜ್ಯ ಮಳಿಗೆಗಳು ಹಾಗೂ ಶಾಲಾ ಕಾಲೇಜುಗಳು ಬಂದ್ ಮಾಡಿಸದಂತೆ, ಕಾನೂನು ಸುವ್ಯವಸ್ಥೆಗೆ ಭಂಗ ಬರದಂತೆ ಶಾಂತ ರೀತಿಯಿಂದ ಪ್ರತಿಭಟನೆಯನ್ನ ನಡೆಸಲು ಸೂಚಿಸಿದರು. ಈ ಸಂದರ್ಭದಲ್ಲಿ ಉಪ ಪೊಲೀಸ್ ಆಯುಕ್ತರಾದ ಶ್ರೀಮತಿ ಕನ್ನಿಕಾ ಸಿಕ್ರಿವಾಲ್, IPS ಹಾಗೂ ವಿವಿಧ ಸಂಘಟನೆಯ ಮುಖಂಡರು ಸಭೆಯಲ್ಲಿ ಭಾಗವಹಿಸಿದರು. ಮಂಜುನಾಥ್, NKSTV4 ಕಲಬುರಗಿ. ಗುತ್ತಿಗೆದಾರನ ನಿರ್ಲಕ್ಷ್ಯ, ಬೈಕ್ ಸವಾರನ ದುರ್ಮರಣ. ಗುತ್ತಿಗೆದಾರನ ಬೇಜವಾಬ್ದಾರಿತನದಿಂದ ಯುವಕನೋರ್ವ ಗುಂಡಿಗೆ ಬಿದ್ದು ಸ್ಥಳದಲ್ಲಿ ಮೃತಪಟ್ಟ ಘಟನೆ ನಡೆದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ಯಲಿಯೂರು ಗ್ರಾಮದ ದೇವನಹಳ್ಳಿ ಚನ್ನರಾಯಪಟ್ಟಣ ರಸ್ತೆಯ ಹೈಸ್ಕೂಲ್ ಬಳಿ ನಡೆದ ಘಟನೆಯಾಗಿದೆ. ಯಲಿಯೂರು ಅಗ್ರಹಾರ ರಸ್ತೆಗೆ ಮೋರಿ ನಿರ್ಮಾಣ ಕಾಮಗಾರಿ ನಡೆಯುತ್ತಿದ್ದು, ರಸ್ತೆಗೆ ಯಾವುದೇ ರೀತಿಯ ತಡೆಗೋಡೆ ಇಲ್ಲವೇ ಸೂಚನಾ ಫಲಕಗಳನ್ನು ಅಳವಡಿಸದೇ ಇದ್ದ ಕಾರಣ ಅದೇ ರಸ್ತೆಯಲ್ಲಿ ಸೋಮವಾರ ಸಂಜೆ ವೇಳೆ ದ್ವಿಚಕ್ರ ವಾಹನದಲ್ಲಿ ವೇಗವಾಗಿ ಬಂದ ಯುವಕರು ಮೋರಿ ನಿರ್ಮಾಣದ ಗುಂಡಿಗೆ ಬಿದ್ದ ಪರಿಣಾಮವಾಗಿ ಕಾರ್ತಿಕ ಎಂಬ ಯುವಕ ಮೃತಪಟ್ಟರೆ ಅಶೋಕ ಎಂಬುವವನಿಗೆ ತೀವ್ರ ಸ್ವರೂಪದ ಗಾಯಗಳಾಗಿದೆ. ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ಕೈಗೊಂಡಿದ್ದಾರೆ. ಮೃತ ದುರ್ದೈವಿ ಕಾರ್ತಿಕ ಸಾವಿಗೆ ಗುತ್ತಿಗೆದಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯ
ಕಾರಣ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಿಷ್ಟು ಇದರಿಂದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.